ಎಲ್ಲ ಮಾಧ್ಯಮ ಮಿತ್ರರು ಇವತ್ತು ಇಲ್ಲಿ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಸೇರಿದ್ದೀರಿ. ಈಗಾಗಲೇ ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಪರಮೇಶ್ವರ್ ಅವ್ರಿಗೂ ಮತ್ತು ಜಿಲ್ಲಾಡಳಿತಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ತಮ್ಮೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಏನಂದರೆ, ತುಮಕೂರು ಜಿಲ್ಲೆಯಲ್ಲಿ ಈ ಥರ ಒಂದು ದೊಡ್ಡ ಮಟ್ಟದ ಕ್ರೀಡಾಕೂಟ ನಡೆಯೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ನಾನು ಇದು ಮಂಗಳೂರು ಮತ್ತು ಉಡುಪಿನಲ್ಲಿ ಕಳೆದ ವರ್ಷ ಕರ್ನಾಟಕ ಕ್ರೀಡಾಕೂಟ ನಡೆಯೋ ಸಮಯದಲ್ಲಿ ಪರಮೇಶ್ವರ್ ಅವರು ಮುಂದಿನ ವರ್ಷ ನಮ್ಮ ತುಮಕೂರಿನಲ್ಲಿ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ರು. ನಾನು ಭಾಳ ಸಂತೋಷದಿಂದ ಖಂಡಿತ ಮಾಡ್ಬೋದು, ತುಮಕೂರಿನಲ್ಲಿ ಎಲ್ಲ ವ್ಯವಸ್ಥೆ ಇದೆ ಮಾಡೋದಕ್ಕೆ, ಹಾಗೂ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ವರ್ಷ ಮಾಡಬೇಕು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮಿನಿ ಒಲಿಂಪಿಕ್ ಕ್ರೀಡಾಕೂಟ ಅಂತೇಳಿ ಮಿನಿ ಕ್ರೀಡಾಕೂಟ ಅಂತೇಳಿ ಪ್ರತಿ ವರ್ಷ ಈಗ 4ನೇ ಆವೃತ್ತಿ ಆಯಿತು, 5ನೇದು ಮಾಡ್ತೀವಿ ಬರೋ ವರ್ಷ. ಅದು 14 ವರ್ಷದೊಳಗಡೆ ಇರೋರಿಗೆ. ಇದು ಹಿರಿಯರ ಕ್ರೀಡಾಕೂಟ. ಈ ಕ್ರೀಡಾಕೂಟಗಳಿಂದ ಏನಾಗ್ತದೆ, ಒಂದು ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಕ್ರೀಡಾಭಿಮಾನಿಗಳು, ವಿದ್ಯಾರ್ಥಿಗಳು, ಕ್ರೀಡೆಗೆ ಆಸಕ್ತಿ ತೋರೋರು, ಮುಖ್ಯವಾಗಿ ನನ್ನ ಉದ್ದೇಶ ಏನಂದರೆ ಈ ಡ್ರಗ್ಸು ಇದಕ್ಕೆ ಅಟ್ರ್ಯಾಕ್ಟ್ ಆಗದಿರೋ ಸ್ಪೋರ್ಟ್ಸಲ್ಲಿ ಬರಲಿ ಅನ್ನೋದು ಮೇನ್ ಉದ್ದೇಶ. ಈ ಕ್ರೀಡಾಕೂಟಗಳು ನಡೆಯೋದ್ರಿಂದ ಈ ವಿದ್ಯಾರ್ಥಿಗಳು ಕ್ರೀಡೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನನ್ನ ಅನುಭವ. ಆವಾಗ ಏನಾಗ್ತದೆ, ಅವರ ಕಾಲೇಜು ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಸಂಜೆ ಆದ ತಕ್ಷಣ ಆಟಕ್ಕೆ ಹೋಗ್ತಾರೆ, ಟಯರ್ಡ್ ಆಗಿರ್ತಾರೆ, ಬಂದು ಅವರ ತಾಯಿ ಹತ್ರ ಊಟ ಮಾಡ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಆ ಒಂದು ಕಾನ್ಸೆಪ್ಟ್ ಇರಲಿ. ಕ್ರೀಡೆಯಲ್ಲಿದ್ದರೆ ಯಾವುದೇ ಒಂದು ದೇಶದ ಪ್ರಜೆ ಕೆಟ್ಟೋಗೋದಿಲ್ಲ ಅನ್ನೋದು ನನ್ನೊಂದು ಉದ್ದೇಶ. ನಾನು ಇದನ್ನು ಒಂದು 30-35 ವರ್ಷದಿಂದ ಇದನ್ನು ಮಾಡ್ತಾನೆ ಬಂದಿದ್ದೀನಿ, ನೋಡ್ತಾನೂ ಇದ್ದೀನಿ. ಎಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲನೂ ನಾನು ಕ್ರೀಡಾಂಗಣಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಬೆಂಗಳೂರು ನಗರದಲ್ಲಿ ಅದರಲ್ಲಿ ಎಸ್ಪೆಷಲಿ ಯಾವ್ಯಾವ ಏರಿಯಾದಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲದಕ್ಕೂ ನಾನು ಮೇಯರ್ ಇರ್ಬೋದು, ಕಮಿಷನರ್ ಇರ್ಬೋದು, ಅವ್ರ ಜೊತೆ ಸಂಪರ್ಕ ಮಾಡಿ ಈ ಕ್ರೀಡೆಯ ವ್ಯವಸ್ಥೆಗೆ ಒಂದು ದಾರಿ ತೋರಿಸ್ಬೇಕು ಅಂತೇಳಿ, ಮಕ್ಕಳು ಹಾಳಾಗಬಾರ್ದು ಅನ್ನೋದು ಮೇನ್ ಉದ್ದೇಶ. ಜೊತೆಗೆ ನಮಗೆ ಒಲಿಂಪಿಕ್ಸ್ಗೆ, ಏಷ್ಯನ್ ಗೇಮ್ಸ್ಗೆ, ಕಾಮನ್ವೆಲ್ತ್ ಗೇಮ್ಸ್ಗೆ ಪ್ರಾಡಕ್ಟ್ಸ್ ತಯಾರು ಮಾಡಬೇಕಾದ್ರೆ ಇಂಥ ಕ್ರೀಡಾಕೂಟಗಳು ನಡೀಲೇಬೇಕು. ನಡೆದಾಗಲೇ ಹೊಸ ಮುಖಗಳು ಮೇಲೆ ಬರೋದು. ಆವಾಗ ಏನಾಗ್ತದೆ, ಈಗ 5,000 ಜನ ಇವಾಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಮಗೊಂದು 500 ಜನ ಮುಂದೆ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಭಾಗವಹಿಸೋದಕ್ಕೆ ಅನುಕೂಲ ಆಗ್ತದೆ. ಅವ್ರಿಗೆ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗ್ತದೆ, ಅವ್ರನ್ನ ಸೆಲೆಕ್ಟ್ ಮಾಡಿ. ಇದ್ರ ಜೊತೆಗೆ ಈಗ ಬರೋ ವರ್ಷದಿಂದ ಇದಕ್ಕೆ ಇನ್ನೊಂದು ಮಾಡ್ತಾಯಿದ್ದೀನಿ ಸರ್, ಟ್ಯಾಲೆಂಟ್ ರಿಸರ್ಚ್ ಅಂತ. ಯಾವುದೇ ಒಂದು ಕ್ರೀಡಾಕೂಟ ಆದರೆ ಇಂಥದ್ದು ಅದಕ್ಕೊಂದು ಕಮಿಟಿ ಮಾಡ್ತೀವಿ, ಒಂದು 10-12 ಜನದ್ದು. ಅವರೆಲ್ಲನೂ ಒಲಿಂಪಿಯನ್ಸು, ಅರ್ಜುನ ಅವಾರ್ಡಿಸ್ ಇರ್ತಾರೆ ಈ ಕಮಿಟಿನಲ್ಲಿ. ಅವರು ಈ ಎಲ್ಲ ಕ್ರೀಡಾಕೂಟಗಳಿಗೆ ಬರ್ತಾರೆ, ಟ್ಯಾಲೆಂಟ್ಸ್ನ ಹುಡುಕಿ ಅವರು ಹೆಸರುಗಳು ಕೊಡ್ತಾರೆ. ಅದನ್ನು ಇಲಾಖೆ ಮುಖಾಂತರ ಮತ್ತು ಸರ್ಕಾರದ ಮುಖಾಂತರ ಅವ್ರಿಗೆ ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮನ ಮಾಡ್ತೀವಿ. ಮತ್ತು ಅವರ ವಿದ್ಯಾಭ್ಯಾಸಕ್ಕೂ ಅವ್ರಿಗೆ ಏನೇನು ಬೇಕೋ ಎಲ್ಲ ಸೌಕರ್ಯಗಳು ಕೊಡೋದಕ್ಕೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಇದಕ್ಕೆಲ್ಲನೂ ನೀನೇನೇ ಮಾಡು, ನಾನು ಕ್ರೀಡೆಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಕ್ರೀಡೆಗಳು ಪ್ರತಿ ವರ್ಷ ನಡಿಬೇಕಂತ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಿಂದೆ ಮೊನ್ನೆ ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಿಂದೆ ಎಲ್ಲ ಏನಾಗ್ತಾಯಿತ್ತು, 5 ವರ್ಷಕ್ಕೊಂದು ಸಾರಿ, 6 ವರ್ಷಕ್ಕೊಂದು ಸಾರಿ, 3 ವರ್ಷಕ್ಕೊಂದು ಸಾರಿ ನಡೀತಾ ಇತ್ತು. ಈಗ ಆಗಬಾರ್ದು ಅಂತೇಳಿ ಪ್ರತಿ ವರ್ಷ ಇದನ್ನು ನಡಿಲೇಬೇಕು ಅಂತೇಳಿ ನಡೆದಾಗ ಏನಾಗುತ್ತೆ, ಹೊಸ ಮುಖಗಳು ಕ್ರೀಡೆಯಲ್ಲಿ ಈಚೆ ಬರ್ತಾರೆ. ಈಗ ಅಥ್ಲೆಟಿಕ್ಸ್ನಲ್ಲಿ ಎವ್ರಿ ಇಯರ್ ಹೊಸ ರೆಕಾರ್ಡ್ ಬ್ರೇಕ್ ಆಗ್ತದೆ. ಸ್ಪ್ರಿಂಟಲ್ಲಿರ್ಬೋದು, ಶಾರ್ಟ್ ಪುಟ್ನಲ್ಲಿರ್ಬೋದು. ಈ ರೀತಿ ಹೊಸಬರು ಬಂದಾಗ ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಒಂದು ಕೀರ್ತಿ ತರುವಂಥದ್ದಾಗ್ತದೆ. ಜೊತೆಗೆ ಸರ್ಕಾರ ಇವತ್ತು ಜಾಬ್ ರಿಸರ್ವೇಷನ್ ಮಾಡಿದ್ದಾರೆ 2% ಎಲ್ಲ ಇಲಾಖೆಗೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ 3% ಮಾಡಿದ್ದಾರೆ. ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 171 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅದರಲ್ಲಿ ಕಾನ್ಸ್ಟೇಬಲ್ಸ್ 71, 14 ಜನ ಸಬ್ ಇನ್ಸ್ಪೆಕ್ಟರ್ ಡೈರೆಕ್ಟ್ ರಿಕ್ರೂಟ್ ಆಗಿದ್ದಾರೆ. ಮತ್ತು ಒಲಿಂಪಿಕ್ಸು, ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಮಾಡಿರೋರಿಗೆ 12 ಜನಕ್ಕೆ ಗ್ರೂಪ್ ಎ ಪೋಸ್ಟ್ ಕೊಟ್ಟಿದೆ ಸರ್ಕಾರ ಈಗ 6 ತಿಂಗಳಿಂದ. ಅವರೆಲ್ಲ ಟ್ರೈನಿಂಗ್ನಲ್ಲಿ. ಅದು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಕೊಟ್ಟಿದ್ದಾರೆ 3 ಜನಕ್ಕೆ. ಇನ್ನು ಮಿಕ್ಕಿದವರಿಗೆ ಅಸಿಸ್ಟೆಂಟ್ ಕಮಿಷನರ್ ಲೇಬರ್, ಅಸಿಸ್ಟೆಂಟ್ ಕಮಿಷನರ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್, ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಈ ರೀತಿ ಈ ಒಂದು ಕ್ಲಾಸ್ ಗ್ರೂಪ್ ಎ ಗ್ರೂಪ್ ಪೋಸ್ಟ್ ಕೊಟ್ಟಿದ್ದಾರೆ. ಇದೆಲ್ಲನೂ ಕ್ರೀಡೆಗೆ ಕೊಡ್ತಾ ಇರೋವಂಥ ಪ್ರೋತ್ಸಾಹ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಕ್ರೀಡೆಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ರಾಜಕೀಯದ ಬಣ್ಣ ಇಲ್ಲ.
ಇಟ್ ಈಸ್ ಅಬೌವ್ ಬೋರ್ಡ್. ಆಲ್ ಆರ್ ವೆಲ್ಕಮ್ ಫಾರ್ ಸ್ಪೋರ್ಟ್ಸ್. ಆ ರೀತಿ ಇದ್ರೇ ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ ಮೇಲೆ ಬರುತ್ತೆ. ನಮ್ಮಲ್ಲಿ ಯಾರು ಇವನದು ಅವನಿದು ಅನ್ನೋದು ವ್ಯತ್ಯಾಸನೇ ಇರಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಎಲ್ಲರನ್ನೂ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತಂದು ಈ ಕ್ರೀಡಾಕೂಟ ಮಾಡ್ತಾ ಇರೋದು. ಅದರಿಂದ ನನಗೆ ಮುಖ್ಯವಾಗಿ ನಿಮ್ಮ ಸಹಕಾರ ಬೇಕು. ನೀವು 4 ಲೈನ್ ಜಾಸ್ತಿ ಬರೆದ್ರೆ ಇನ್ನೂ ಒಂದಷ್ಟು ಜನ ಕ್ರೀಡಾಪಟುಗಳ ಮೇಲೆ ಬರ್ತಾರೆ. ನೀವೆಷ್ಟು ಕ್ರಿಕೆಟಿಗೆ ಕೊಡ್ತಿರೋ ಅದರಲ್ಲಿ ಅರ್ಧ ಸಪೋರ್ಟ್ ಮಾಡಿ ಸಾಕು, ಬೇರೆ ಸ್ಪೋರ್ಟ್ಸ್ ಎಲ್ಲ ಮೇಲೆ ಬರ್ತದೆ. ಇದಿಷ್ಟು ಹೇಳಿ ನಿಮ್ಮ ಸಹಕಾರ ಎಷ್ಟು ಜನ ಪಾರ್ಟಿಸಿಪೇಟ್? 4,000 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. 500 ಜನ ಟೆಕ್ನಿಕಲ್ ಅಫಿಷಿಯಲ್ಸ್ ಇರ್ತಾರೆ. ಹೆಚ್ಚು ಕಮ್ಮಿ ಒಂದು 4,500-5,000 ಜನ ಇರ್ತಾರೆ. ಬಹುಮಾನ ಏನಿದೆ ಸರ್? ಹಾಂ, ಬಹುಮಾನ ಕ್ಯಾಶ್ ಪ್ರೈಸ್ ಇಲ್ಲ, ಕ್ಯಾಶ್ ಪ್ರೈಸ್ ಕೊಡೋದಿಲ್ಲ. ಇದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತು ಅವ್ರಿಗೆ ಮೆಡಲ್ ಕೊಡ್ತಾರೆ. ಮೆಡಲು, ಸರ್ಟಿಫಿಕೇಟು, ಆಮೇಲೆ ಇದು ಬೆಸ್ಟ್ ಪ್ಲೇಯರ್ ಅವಾರ್ಡು ಮತ್ತು ಟೀಮ್ ಪ್ರೈಸ್ ಕೊಡ್ತಾರೆ. ಓಕೆ ಸರ್, ನಿಮ್ದೇನಾರು ಸರ್ ಎಲ್ಲ ವ್ಯವಸ್ಥೆ ಆಗಿದೆ, ಎಲ್ಲ ನೋ ಆ ಥರ ಆಗೋದಿಲ್ಲ. ಎಲ್ಲದಕ್ಕೂ ನಿಮಗೆ ರೆಡಿ ಇರ್ತದೆ. ಇದನ್ನು ಮೀಡಿಯಾ ಮ್ಯಾನೇಜ್ಮೆಂಟ್ ಇದೆ, ಅವರೆಲ್ಲ ನಿಮಗೆ ಪ್ರತಿಯೊಂದು ಅಲ್ಲೆಲ್ಲ ನಿಮ್ಮ ಇಮೇಲ್ ಐಡಿಗಳು ಕೊಟ್ಬಿಡಿ, ನಿಮಗೆ ಇಮ್ಮಿಡಿಯೇಟು ಅಲ್ಲಿ ರಿಸಲ್ಟ್ ಬರ್ತಾ ಇದ್ದಂಗೆಲ್ಲ ಮೆಸೇಜ್. ಹಾಂ, ನಿಮ್ಮ ರೋಹಿತ್ ಗಂಗಾಧರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಇಲ್ಲಿ, ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರೆಲ್ಲ ನಿಮಗೆಲ್ಲ ಮಾಧ್ಯಮದವ್ರಿಗೂ ಇಮಿಡಿಯೇಟ್ ರಿಸಲ್ಟ್ ಒದಗಿಸ್ತಾರೆ. 1 ಸೆಕೆಂಡ್ ಕೂಡ ಲೇಟ್ ಆಗೋದಿಲ್ಲ. ಹಾಂ, ಇಲ್ಲ, ಆ ಥರ ಆಗೋದಿಲ್ಲ. ಈಗ ನೀವು ಒಂದು ಸತ್ಯನಾರಾಯಣ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಹುಡುಕಿರ್ತದೆ ನಿಮ್ಮ ಮನೆಯಲ್ಲಿ. ಒಂದು ಕರ್ಪೂರ ಮರ್ತೋಗಿರ್ತೀರ, ಒಂದು ಊದ್ಕಡ್ಡಿ ಮರ್ತೋಗಿರ್ತೀರ, ಸ್ಟಾರ್ಟಿಂಗ್ನಲ್ಲೆಲ್ಲ ಇರ್ತದೆ. ಇದೆಲ್ಲ ಸರಿ ಹೋಗ್ತದೆ. ಇನ್ನೂ 3 ದಿವಸ ಇದೆ. ನಿಮ್ಮ ಸಲಹೆಗಳು ಕೊಡಿ. ಏನಾದರೂ ಇದ್ದರೆ ನಮ್ಮಲ್ಲೇನು ನಾವೇನಾದರೂ ತಪ್ಪಿದ್ರೆ ಅಥವಾ ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಸಲಹೆ ಕೊಟ್ಟರೆ ಅದನ್ನೆಲ್ಲ ನಾವು ಅಳವಡಿಸ್ತೀವಿ. ಆಯ್ತು, ಆಗ್ಬೋದು, ಮಾಡ್ತೀವಿ. ಹಾಂ, ಇಲ್ಲ, ಟ್ರಾನ್ಸ್ಪೋರ್ಟ್ ಇದೆ, ಬಸ್ಸು ಎಲ್ಲರಿಗೂ 4,000 ಜನ ಒಟ್ಟಿಗೆ ಇರಲ್ಲ. ಈಗ ಫಸ್ಟ್ ಅರ್ಧ ಈವೆಂಟ್ ನಡೀತದೆ, ಅವ್ರದ್ದು ಮುಗಿದ್ಮೇಲೆ ಇನ್ನರ್ಧ ನಡೀತದೆ. ಆ ರೀತಿ ಇದೆ. ಎಲ್ಲ ನಿಮಗೆ ನಾಳೆ ಪ್ರೆಸ್ ರಿಲೀಸಲ್ಲಿ ಎಲ್ಲ ಕೊಡ್ತೀವಿ ನಾವು. ಈವೆಂಟ್ಸ್ ಎಲ್ಲೆಲ್ಲಿ ನಡೀತದೆ ಅಂತೇಳಿ, ಮತ್ತು ನಿಮಗೆ ಊಟದ ವ್ಯವಸ್ಥೆ ಎಲ್ಲರಿಗೂ ಇರ್ತದೆ. ಟ್ರಾನ್ಸ್ಪೋರ್ಟ್ ಇದೆ. ಅದು ನಾನು ವಾರ್ತಾ ಇಲಾಖೆ ಇನ್ಚಾರ್ಜ್ ಇಲ್ಲ, ಅವ್ರ ಜೊತೆ ಮಾತಾಡಿ. ಮತ್ತೆ ನಿಮ್ಗೆಲ್ಲನೂ ಐ ಡಿ ಕಾರ್ಡ್ ಕೊಡ್ತಾರೆ. ನಿಮ್ಗೂ ಊಟದ ವ್ಯವಸ್ಥೆ ಇರ್ತದೆ. ನೀವೆಲ್ಲೂ ಹೋಗುವಂಥ ಅವಶ್ಯಕತೆ ಇರುತ್ತೆ. ರಿಸಲ್ಟ್ 100% ಎಲ್ಲ ಪರ್ಫೆಕ್ಟ್ ಇದೆ.